ಪ್ರಧಾನಿ ಮೋದಿ ಭೇಟಿ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದ್ದು. ಇದೇ ಕೇಸ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಇದೀಗ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆಗೆ ಎನ್ಐಎ ಎಂಟ್ರಿ ಕೊಡುತ್ತಾ ಅನ್ನುವಂತ ಪ್ರಶ್ನೆ. ಕಾರಣ ಏನಂತಂದ್ರೆ ಈಗ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಇದು ಪ್ರಕರಣದ ಬಗ್ಗೆ ಈಗ ಎನ್ಐಎ ಹಾಗೂ ಸಿಸಿಬಿ ತನಿಖಾ ತಂಡದಿಂದ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಬೆದರಿಕೆ ಕರೆ ಮಾಡಿದಂತಹ ಲೋಹಿತ್ ಈಗಾಗಲೇ ತನಿಖಾ ತಂಡಗಳು ನಿನ್ನೆಯಿಂದ ಈತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಈ ಒಂದು ಪ್ರಕರಣದಲ್ಲಿ ಎನ್ಐಎ ಕೂಡ ಎಂಟ್ರಿ ಕೊಡುತ್ತಾ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಈಗಾಗಲೇ ವಿಶೇಷವಾಗಿ 4 ತಂಡಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಆದ್ರೂ ಕೂಡ ಈಗ ಎನ್ಐಎ ಅವಶ್ಯಕತೆ ಬೀಳಬಹುದು ಅಂತ ಒಂದು ಪ್ರಕರಣ ಇದು. ಪ್ರಕರಣದ ಬಗ್ಗೆ ಈಗ ಎನ್ಐಎ ಹಾಗೂ ಸಿಸಿಬಿ ತನಿಖಾ ತಂಡದಿಂದ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಬೆದರಿಕೆ ಕರೆ ಮಾಡಿದಂತಹ ಲೋಹಿತ್ಗೆ ಈಗಾಗಲೇ ತನಿಖಾ ತಂಡಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದು ನಿಗೂಢ ಸ್ಥಳದಲ್ಲಿ ಇಟ್ಟು ಆತನ ವಿಚಾರಣೆ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಬೆದರಿಕೆ ಹಾಕುವುದು ಅದಾದ ನಂತರ ಅದೇ ಜಾಗದಲ್ಲಿ ಅಂತಂದ್ರೆ ಪ್ರಧಾನಿ ಮೋದಿ ಅವರು ನಿನ್ನೆ ರಾಜ್ಯಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ವಾಪಸ್ ಹೋಗುವಂತಹ ದಾರಿಯಲ್ಲೇ ಸಂಚಾರ ಮಾಡುವಂತಹ ದಾರಿಯಲ್ಲೇ ಇಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಓರ್ವರನ್ನ ಅರೆಸ್ಟ್ ಮಾಡಿದ್ದಾರೆ. ಲೋಹಿತ್ ಎಂಬ ಯುವಕರನ್ನ ಅರೆಸ್ಟ್ ಮಾಡಿ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಜಿಲೆಟಿನ್ ಪತ್ತೆಗೂ ಮುಂಚೆಯೇ ಬೆದರಿಕೆ ಕರೆ ಮಾಡಿದಂತ ಲೋಹಿತ್ ಕರೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಳಿಕ ಜಿಲೆಟಿನ್ ಪತ್ತೆ ಬಗ್ಗೆ ವಿಚಾರಣೆ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ಮಾಡಿದೆ ಈಗ ತನಿಖಾ ತಂಡಗಳು. ಎನ್ಐಎ ತನಿಖಾ ತಂಡದಿಂದ ಲೋಹಿತ್ ತೀವ್ರ ವಿಚಾರಣೆ ನಡೀತಾ ಇದೆ. ಬೆಂಗಳೂರು ಹಾಗೂ ಬೆಂಗಳೂರು ದಕ್ಷಿಣ ಪೊಲೀಸ್ ಸೇರಿದಂತೆ ಹಲವರಿಂದ ತನಿಖೆ ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿವರೆಗೂ ಕೂಡ ತೀವ್ರವಾಗಿ ವಿಚಾರಣೆ ನಡೆಸಿದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ನೋಡಿ, ಈತನೇ ಲೋಹಿತ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರು ಹಾಗೂ ಬೆಂಗಳೂರು ದಕ್ಷಿಣ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸುವ ಮೂಲಕ ಈತನನ್ನ ಕೆಲವೇ ಗಂಟೆಗಳಲ್ಲಿ ಅಂತಂದ್ರೆ ಮೊದಲನೇದಾಗಿ ಇವನು ಕರೆ ಮಾಡಿ ಬೆದರಿಕೆ ಹಾಕಿರ್ತಾನೆ. ಅದಾದ ನಂತರ ಪ್ರಧಾನಿ ಮೋದಿ ಸಂಚಾರ ಮಾಡುವಂತ ಜಾಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗುತ್ತೆ. ಅದಾದ ನಂತರ ಕೂಡಲೇ ಪೊಲೀಸರು ಅಲರ್ಟ್ ಆಗಿ ಈತನನ್ನ ಅರೆಸ್ಟ್ ಮಾಡ್ತಾರೆ. ಅದರ ಜೊತೆಗೆ ಸುತ್ತಮುತ್ತ ಜಾಗ ಎಲ್ಲವೂ ಕೂಡ ಅಲ್ಲಿ ತಪಾಸಣೆ ನಡೆಸ್ತಾರೆ. ತೀವ್ರವಾಗಿ ತಪಾಸಣೆ, ಕೂಡಲೇ ಅಲರ್ಟ್ ಆಗಿರುವಂತಹ ಪೊಲೀಸರು ಅಲ್ಲಿ ತಪಾಸಣೆ ನಡೆಸ್ತಾರೆ. ಅದಾದ ನಂತರ ಅಲರ್ಟ್ ಆಗ್ತಾರೆ. ಕಾರಣ ಏನು ಅಂತಂದ್ರೆ ಇನ್ನೂ ಪ್ರಧಾನಿ ಮೋದಿ ಅವರು ಆ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಇನ್ನೂ ಕಾರ್ಯಕ್ರಮದಲ್ಲೇ ಕೂತಿರ್ತಾರೆ. ಅದಾದ ನಂತರ ಅಲ್ಲಿಂದ ಅವ್ರು ಎಕ್ಸಿಟ್ ಆಗ್ಬೇಕಾಗತ್ತೆ. ಹಾಗಾಗಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಏನು ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಬಹಳ ಎಚ್ಚರಿಕೆಯಿಂದ ಎಲ್ಲವೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ನಂತರ ಕೆಲವೇ ಗಂಟೆಗಳಲ್ಲಿ ಈತ ಲೋಹಿತ್ ಅನ್ನುವಂತಹ ವ್ಯಕ್ತಿಯನ್ನ ಈಗ ಪೊಲೀಸರು ತೀವ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ.